ಬೆಳಗಿನ ಶುಭೋದಯಗಳು. ಶ್ರೀ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟ್ರಾರ್ ಸಿರಿಗೆರೆ, ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪಾದ. ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಈಗ ನಾವು ವಿಜ್ಞಾನ ಎಂಬ ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈಗ ಎಲ್ಲ ತಂಡದವರಿಗೂ 1ನೇ ಸುತ್ತಲ್ಲಿ ಪ್ರಶ್ನೆ ಕೇಳುತ್ತೇವೆ. ಆಗ 1ನೇ ತಂಡದವರು ಉತ್ತರವನ್ನು ಹೇಳದಿದ್ದರೆ 2ನೇ ತಂಡಕ್ಕೆ ಹೋಗುತ್ತದೆ. ಅವರು ಹೇಳಲಿಲ್ಲ ಅಂದರೆ ಮುಂದಿನ ತಂಡಕ್ಕೆ ಆ ಪ್ರಶ್ನೆ ಹೋಗುತ್ತದೆ. ಅವರು ಹೇಳಿಲ್ಲ ಅಂದರೆ ಅದರ ಮುಂದಿನ ತಂಡಕ್ಕೆ ಆ ಪ್ರಶ್ನೆ ಹೋಗುತ್ತದೆ ಎಂದು ಹೇಳುತ್ತೇನೆ. ಈಗ 1ನೇ ತಂಡವಾದಂಥ ರಾಮಾನುಜನ್ ತಂಡದವರು ಈಗ ಈ 4 ತಂಡಗಳು ಉತ್ತರವನ್ನು ಹೇಳದಿದ್ದರೆ ಪ್ರೇಕ್ಷಕರಿಗೆ ಹೇಳಲು ಅವಕಾಶವಿರುತ್ತದೆ. ಈಗ 1ನೇ ತಂಡ ಆದಂಥ ರಾಮಾನುಜನ್ ತಂಡದವರು ಅವರ ಪರಿಚಯವನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸಂಜನಾ ಕೆಪಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭಾಗ್ಯ ಕೆಪಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಮಾನುಜನ್ ತಂಡದವರು ಅವರ ಪರಿಚಯವನ್ನು ಮಾಡಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಆ ಮುಂದಿನ ತಂಡ ಆದಂಥ ಥಾಮಸ್ ಅಲ್ವಾ ಎಡಿಸನ್ ತಂಡದವರು ಅವರ ಪರಿಚಯವನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳಿ. ನನ್ನ ಹೆಸರು ಅಂಜಲಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಜನಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕಾವ್ಯ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಥಾಮಸ್ ಅಲ್ವಾ ಎಡಿಸನ್ ಅವರು ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಈಗ ಮುಂದಿನ ತಂಡಕ್ಕೆ ಮೈಕಲ್ ಫ್ಯಾರಡೆ ಅವರು ತಮ್ಮ ಪರಿಚಯವನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳಿ. ನನ್ನ ಹೆಸರು ಸಚಿನ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಂಜನ್, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಜೀವ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೈಕಲ್ ಫ್ಯಾರಡೆ ಅವರು ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ತಂಡ ಆದಂತಹ ಸರ್ ಐಸಾಕ್ ನ್ಯೂಟನ್ ಅವರು ಅವರ ಪರಿಚಯವನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳಿ. ನನ್ನ ಹೆಸರು ಶ್ರೀಕಾಂತ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಮೋದ್ ಜಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಜಗದೀಶ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ ಐಸಾಕ್ ನ್ಯೂಟನ್ ಅವರು ಅವರ ಈಗ 1ನೇ ತಂಡಕ್ಕೆ ಈಗ ಇನ್ನು ಸ್ಕೋರ್ ಬರೆಯುವಂತಹ ಮನೋಹರ್ ಅವರು ತಮ್ಮ ಪರಿಚಯವನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮನೋಹರ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ 1ನೇ ತಂಡ ಆದಂಥ ರಾಮಾನುಜನ್ ತಂಡದವರಿಗೆ 1ನೇ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ, ಸಂಯೋಗ ಎಂದರೇನು? ಎರಡು ಬೇರೆ ಬೇರೆ ಕ್ರಿಯೆಗಳಲ್ಲಿ 2 ಬೇರೆ ಬೇರೆ ಪ್ರತಿವರ್ತಕಗಳು ಸೇರಿ ರಾಸಾಯನಿಕ ಕ್ರಿಯೆಯಲ್ಲಿ ಸಂಯೋಗವಾಗುವುದನ್ನು ಸಂಯೋಗ ಕ್ರಿಯೆ ಎನ್ನುವರು. ಈ 1ನೇ ತಂಡ ಮುಂದಿನ ತಂಡಕ್ಕೆ 1ನೇ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ವೈ ಏನೆಂದು ಕರೆಯುತ್ತಾರೆ? ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಸುಣ್ಣ ಅಥವಾ ಸುಟ್ಟ ಸುಣ್ಣ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ 1ನೇ ಪ್ರಶ್ನೆ, ಘ್ರಾಣ ಸೂಚಕಗಳು ಎಂದರೇನು? ಕೆಲವು ವಸ್ತುಗಳು ವಾಸನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮಾಧ್ಯಮದಲ್ಲಿ ಬದಲಾಗುತ್ತದೆ. ಇವುಗಳನ್ನು ನಾವು ಗ್ರಹಣ ಸೂಚಕಗಳು ಎನ್ನುವುದು. ಇವರ ಉತ್ತರ ಸರಿಯಾಗಿದೆ. ಈಗ ಸರ್ ಐಸಾಕ್ ನ್ಯೂಟನ್ ತಂಡದವರಿಗೆ 1ನೇ ಪ್ರಶ್ನೆ, ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತವೆ? ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಇವರ ಉತ್ತರ ಸರಿಯಾಗಿದೆ. ಈಗ 1ನೇ ಸುತ್ತು ಮುಕ್ತಾಯವಾಗಿದೆ. ಈಗ ಎಲ್ಲ ತಂಡದವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಈಗ 2ನೇ ಸುತ್ತು, 1ನೇ ತಂಡದವರಿಗೆ 2ನೇ ಪ್ರಶ್ನೆ, ವಿಭಜನೆ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕವು 2 ಅಥವಾ 2ಕ್ಕಿಂತ ಹೆಚ್ಚು ರಾಸಾಯನಿಕ ಕ್ರಿಯೆಗಳನ್ನು ಬಿಡುಗಡೆ ಮಾಡುವುದನ್ನು ವಿಭಜನಾ ಕ್ರಿಯೆ ಎನ್ನುವರು. ಇವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಈಗ ಮುಂದಿನ ತಂಡಕ್ಕೆ 2ನೇ ಪ್ರಶ್ನೆ, ಅಂತರುಷ್ಣಕ ಕ್ರಿಯೆ ಎಂದರೇನು? ಶಕ್ತಿ ಹೀರಿಕೆಯಾಗುವ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಎನ್ನುವರು. ಇವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಇವರ ಉತ್ತರ
ಸರಿಯಾಗಿದೆ. ಇವರಿಗೆ ಈಗ ಸರ್ ಐಸಾಕ್ ನ್ಯೂಟನ್ ತಂಡದವರಿಗೆ ಪ್ರಶ್ನೆ. ಆಮ್ಲಗಳು ಏನನ್ನು ಹೊಂದಿರುತ್ತವೆ? ಆಮ್ಲಗಳು ಹುಳಿ ಮತ್ತು ರುಚಿಯನ್ನು ಹೊಂದಿರುತ್ತವೆ. ಇವರು ಸರಿಯಾಗಿ ಹೇಳಿದ್ದಾರೆ. ಈಗ ಎರಡನೇ ಸುತ್ತು ಮುಕ್ತಾಯವಾಗಿದೆ. ಈಗ ಎಲ್ಲ ತಂಡಗಳು ಈಗೂ ಸಹ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಈಗ ಮೂರನೇ ಸುತ್ತಿನಲ್ಲಿ ಒಂದನೇ ಪ್ರಶ್ನೆ ರಾಮಾನುಜನ್ ತಂಡದವರಿಗೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆ ಹೆಚ್ಚು ಕ್ರಿಯಾಶೀಲತೆ ಹೊಂದಿರುವ ಅಯಾನು ಕಡಿಮೆ ಕ್ರಿಯಾಶೀಲ ಅಯಾನನ್ನು ತನ್ನ ಸ್ಥಾನವನ್ನು ಹೊಂದಿರುವುದಕ್ಕೆ ದ್ವಿಸ್ಥಾನಪಲ್ಲಟ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡದವರಿಗೆ ಪ್ರಶ್ನೆ. ರಾಸಾಯನಿಕ ಕ್ರಿಯೆ ಎಂದರೇನು? ರಾಸಾಯನಿಕವಾಗಿ ಬದಲಾವಣೆ ಆಗುವುದನ್ನು ರಾಸಾಯನಿಕ ಕ್ರಿಯೆ ಎನ್ನುವರು. ಇವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಈಗ ಮೈಕಲ್ ಫ್ಯಾರಡೆ ತಂಡಕ್ಕೆ ಮೂರನೇ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ. ಲೋಹೀಯ ಆಕ್ಸೈಡ್ಗಳು ಯಾವುದರಿಂದ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ? ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಪ್ರತ್ಯಾಮ್ಲಗಳು ಏನನ್ನು ಹೊಂದಿರುತ್ತವೆ? ನೀಲಿ ಬಣ್ಣ ಕಹಿ ರುಚಿ ಹೊಂದಿರುತ್ತದೆ. ಇವರ ಉತ್ತರ ಸರಿಯಾಗಿದೆ. ಇವರಿಗೂ ಒಂದು ಅಂಕ. ಈಗ ಮೂರನೇ ಸುತ್ತು ಮುಕ್ತಾಯವಾಯಿತು. ಈಗ ನಾಲ್ಕನೇ ಸುತ್ತಿನಲ್ಲಿ ಒಂದನೇ ಪ್ರಶ್ನೆ ರಾಮಾನುಜನ್ ತಂಡದವರಿಗೆ. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಜಲವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುವುದನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಇವರಿಗೂ ಸಹ ಒಂದು ಅಂಕ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಯಾವುದಾದರೂ ಒಂದು ರಾಸಾಯನಿಕ ಸಮೀಕರಣವನ್ನು ಹೇಳಿರಿ. Mg+O2 = ಇವರ ಉತ್ತರ ಸರಿಯಾಗಿದೆ. ಇವರಿಗೆ ಒಂದು ಅಂಕ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಆಮ್ಲವು ಲೋಹಗಳೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಹೈಡ್ರೋಜನ್ ಅನಿಲ ಮತ್ತು ಲವಣಗಳನ್ನು ಬಿಡುಗಡೆ ಮಾಡುತ್ತದೆ. ಇವರ ಉತ್ತರ ಸರಿಯಾಗಿದೆ. ಇವರಿಗೆ ಒಂದು ಅಂಕ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಯಾವ ಗುಣವಿರುತ್ತದೆ? ಹೈಡ್ರೋಜನ್ ಕ್ಲೋರಿಕ್ ಆಮ್ಲ ಇರುತ್ತದೆ. ಇವರ ಉತ್ತರ ಸರಿಯಾಗಿದೆ. ನಾಲ್ಕನೇ ಸುತ್ತು ಮುಕ್ತಾಯವಾಗಿದೆ. ಎಲ್ಲ ತಂಡದವರು ಸರಿಯಾಗಿ ಉತ್ತರವನ್ನು ಹೇಳಿದ್ದಾರೆ. ಈಗ ಐದನೇ ಸುತ್ತು ರಾಮಾನುಜನ್ ತಂಡದವರಿಗೆ ಮೊದಲನೇ ಪ್ರಶ್ನೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಎಷ್ಟು ವಿಧಗಳು? ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧಗಳು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆ. ರಾಸಾಯನಿಕ ಸಮೀಕರಣಗಳ ಯಾವುದಾದ್ರು ಒಂದು ಉದಾಹರಣೆ ಕೊಡಿ. Mg+O2 = MgO. ಇವರ ಉತ್ತರ ತಪ್ಪಾಗಿದೆ. ಈಗ ಮುಂದಿನ ತಂಡಕ್ಕೆ C+O2 CO2. ಇವರ ಉತ್ತರ ಸರಿಯಾಗಿದೆ. ಇವರಿಗೆ ಒಂದು ಅಂಕ. ಈಗ ಮೂರನೇ ತಂಡದವರಿಗೆ ಪ್ರಶ್ನೆ. ಗಡಸು ನೀರನ್ನು ಮೃದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ. ಚಲುವೆ ಪುಡಿ. ಯಾವ್ದು?
ಇವರ ಉತ್ತರ ತಪ್ಪಾಗಿದೆ. ಈಗ ಮುಂದಿನ ತಂದೆ. ಕಾರ್ಬನ್ ಹೈಡ್ರೋಜನ್. ಇವರ ಉತ್ತರ ಸರಿಯಾಗಿದೆ. ಇವರಿಗೆ ಒಂದು. ಈಗ ನಾಲ್ಕನೇ ತಂಡದವರಿಗೆ ಪ್ರಶ್ನೆ. ತಟಸ್ಥ ದ್ರಾವಣದ pH ಮೌಲ್ಯವೆಷ್ಟು? ತಟಸ್ಥ ದ್ರಾವಣದ pH ಮೌಲ್ಯ 7. ಇವರ ಉತ್ತರ ಸರಿಯಾಗಿದೆ. ಈಗ ಐದನೇ ಸುತ್ತು ಮುಕ್ತಾಯವಾಯಿತು. ಈಗ 6ನೇ ಸುತ್ತು. ಮೊದಲನೇ ತಂಡದವರಿಗೆ ಮೊದಲನೇ ಪ್ರಶ್ನೆ. ಅಂತರುಷ್ಣಕ ಕ್ರಿಯೆ ಎಂದರೇನು? ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅದನ್ನು ಅಂತರುಷ್ಣಕ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆ. ಉತ್ಕರ್ಷಣ ಕ್ರಿಯೆ ಎಂದರೇನು? ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ನೀರಿನ ಅಣುಸೂತ್ರವೇನು? H2O. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡದವರಿಗೆ ಪ್ರಶ್ನೆ. ಎಲ್ಲ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಯಾವ ಅನಿಲವನ್ನು ಉತ್ಪತ್ತಿ ಮಾಡುತ್ತವೆ? ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತವೆ. ಇವರ ಉತ್ತರ ಸರಿಯಾಗಿದೆ. ಈಗ 6ನೇ ಸುತ್ತು ಮುಕ್ತಾಯವಾಯಿತು. ಈಗ 7ನೇ ಸುತ್ತು. ಮೊದಲನೇ ತಂಡದವರಿಗೆ ಮೊದಲನೇ ಪ್ರಶ್ನೆ. ಸಂಕ್ಷಾರಣ ಕ್ರಿಯೆ ಎಂದರೇನು? ಸಂಕ್ಷಾರಣ ಕ್ರಿಯೆ ಎಂದರೇನು? ಗಾಳಿಯಲ್ಲಿ ವಾತಾವರಣದಲ್ಲಿ ಗಾಳಿ, ನೀರು, ವಸ್ತು, ಲೋಹಗಳಂತಹ ಆಮ್ಲಗಳು ಸೇರುವುದನ್ನು ಸಂಸ್ಕರಣ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆ. ನಶಿಸುವಿಕೆ ಎಂದರೇನು? ಗಾಳಿ. ಈಗ ಮುಂದಿನ ತಂಡಕ್ಕೆ ಹೋಗುತ್ತದೆ. ಈಗ ಇನ್ನೂ ಒಂದ್ಸರಿ ಕೇಳುತ್ತೇನೆ ಇವರಿಗೆ ಪ್ರಶ್ನೆಯನ್ನು. ನಶಿಸುವಿಕೆ ಎಂದರೇನು? ಇವರು ಸಹ ಉತ್ತರವನ್ನು ಹೇಳಲಿಲ್ಲ. ಈಗ ಮುಂದಿನ ತಂಡಕ್ಕೆ ಹೋಗುತ್ತೆ. ನಶಿಸುವಿಕೆ ಎಂದರೇನು? ಪರಿಸರದಲ್ಲಿ ಉಂಟಾಗುವ ಕ್ರಿಯೆಗಳನ್ನು ನಶಿಸುವಿಕೆ ಎನ್ನುವರು. ಇವರ ಉತ್ತರ ತಪ್ಪಾಗಿದೆ. ಈಗ ಮೊದಲನೇ ತಂಡಕ್ಕೆ ಬಂದಿದೆ. ನಶಿಸುವಿಕೆ ಎಂದರೇನು? ಗೊತ್ತಿಲ್ಲ. ಇವರಿಗೂ ಸಹ ಉತ್ತರ ಗೊತ್ತಿಲ್ಲ. ಈಗ ಪ್ರೇಕ್ಷಕರನ್ನು ಕೇಳೋಣ. ಲೋಹಗಳು ವಾತಾವರಣದಲ್ಲಿ ಗಾಳಿ, ನೀರು, ಆಮ್ಲಗಳು ಇತ್ಯಾದಿ ವಸ್ತುಗಳಿಂದ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಕ್ಕೆ ನಶಿಸುವಿಕೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಪ್ರೇಕ್ಷಕರಿಗೆ ಸರಿಯಾದ ಉತ್ತರ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ 3ನೇ ತಂಡಕ್ಕೆ ಪ್ರಶ್ನೆ. ಬಾಯಿಯಲ್ಲಿ pH 5.5ಕ್ಕಿಂತ ಕಡಿಮೆಯಾದಾಗ ಯಾವುದರ ಸಮಸ್ಯೆ ಉಂಟಾಗುತ್ತದೆ? ಅಲ್ಲಿನ ಸರ್. ಇವರ ಉತ್ತರ ಸರಿಯಾಗಿದೆ. ಇವರಿಗೆ 1 ಅಂಕ. ಈಗ ಇವರಿಗೆ 4ನೇ ತಂಡಕ್ಕೆ ಪ್ರಶ್ನೆ. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಇವರಿಗೆ ಸಹ ಉತ್ತರ ಗೊತ್ತಿಲ್ಲಂತೆ. ಈಗ ಮುಂದಿನ ತಂಡ. ಜಲವಿಲೀನ ಒಳಗಾಗುವುದನ್ನು ಪ್ರೇಕ್ಷೇಪಣ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ 7ನೇ ಸುತ್ತು ಮುಕ್ತಾಯವಾಗಿದೆ. ಈಗ ಮುಂದಿನ ಸುತ್ತು 8ನೇ ಸುತ್ತು. ಈಗ ಮೊದಲನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಉತ್ಕರ್ಷಣ ಕ್ರಿಯೆ ಎಂದರೇನು? ಆಕ್ಸಿಜನ್ ಅನ್ನು
ಆಕ್ಸಿಜನ್ ಅನ್ನು ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಅವರಿಗೆ ಒಂದು ಅಂಕ. ಈಗ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆ. ಲಿಟ್ಮಸ್ ಒಂದು ಯಾವುದರ ಸೂಚಕವಾಗಿದೆ? ಈ ತಂಡದವರಿಗೆ ಉತ್ತರ ಗೊತ್ತಿಲ್ಲ. ಈಗ ಮುಂದಿನ ತಂಡಕ್ಕೆ ಹೋಗುತ್ತದೆ. ನೈಸರ್ಗಿಕ ಸೂಚಕ. ಇವರ ಉತ್ತರ ಸರಿಯಾಗಿದೆ. ಈಗ ಮೂರನೇ ತಂಡದವರಿಗೆ ಪ್ರಶ್ನೆ. pH ಮೌಲ್ಯದ ಮಾಪಕ ನೀಡಿದ ವಿಜ್ಞಾನಿ ಯಾರು? ಸೂರ್ಯನ್ ಸರ್. ಇವರ ಉತ್ತರ ಸರಿಯಾಗಿದೆ. ಈಗ ನಾಲ್ಕನೇ ತಂಡ ಸರ್ ಐಸಕ್ ನ್ಯೂಟನ್ ಅವರಿಗೆ ಪ್ರಶ್ನೆ. ಗ್ರಹಣ ಸೂಚಕಗಳು ಎಂದರೇನು? ಕೆಲವು ವಸ್ತುಗಳ ನಡುವಿನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಮಾಧ್ಯಮಗಳಲ್ಲಿ ಇರುವ ಕ್ರಿಯೆಗಳನ್ನು ಗ್ರಹಣ ಸೂಚಕಗಳು ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಇವರಿಗೆ ಒಂದು ಅಂಕ. ಈಗ 8ನೇ ಸುತ್ತು ಮುಕ್ತಾಯವಾಯಿತು. ಈಗ 9ನೇ ಸುತ್ತು. ಮೊದಲನೇ ತಂಡದವರಿಗೆ ಪ್ರಶ್ನೆ. ಕಮಟುವಿಕೆ ಎಂದರೇನು? ಎಣ್ಣೆ ಮತ್ತು ಕೊಬ್ಬಿನಂತಹ ಪದಾರ್ಥಗಳು ಆಕ್ಸಿಜನ್ ಒಂದಿಗೆ ವರ್ತಿಸಿ ಕಮಟು ವಾಸನೆಯನ್ನು ಬೀರುವುದನ್ನು ಕಮಟುವಿಕೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆ. ತಟಸ್ಥ ದ್ರಾವಣದ pH ಮೌಲ್ಯವೆಷ್ಟು? ಈ ತಂಡದವರಿಗೆ ಉತ್ತರ ಗೊತ್ತಾಗಿಲ್ಲ. ಈಗ ಮುಂದಿನ ತಂಡಕ್ಕೆ ಹೋಗುತ್ತದೆ. ತಟಸ್ಥ ದ್ರಾವಣದ pH ಮೌಲ್ಯವೆಷ್ಟು? 7.5. ಇವರ ಉತ್ತರ ತಪ್ಪಾಗಿದೆ. ಈಗ ಮುಂದಿನ ತಂಡ 1.5. ಇವರ ಉತ್ತರನೂ ಸಹ ತಪ್ಪಾಗಿದೆ. ಈಗ ಮುಂದಿನ ತಂಡಕ್ಕೆ ಹೋಗುತ್ತದೆ. 7.8. ಇವರ ಉತ್ತರನೂ ಸಹ ತಪ್ಪಾಗಿದೆ. ಈಗ ಯಾವ ತಂಡನೂ ಸಹ ಉತ್ತರವನ್ನು ಹೇಳಿಲ್ಲ. ಈಗ ಪ್ರೇಕ್ಷಕರಿಗೆ ಹೋಗುತ್ತೆ. ಈಗ ಅವರಿಗೆ ಪ್ರಶ್ನೆಯನ್ನು ಕೇಳಿಸುತ್ತೇನೆ. ತಟಸ್ಥ ದ್ರಾವಣದ pH ಮೌಲ್ಯವೆಷ್ಟು? ಇವರ ಉತ್ತರ ಸರಿಯಾಗಿದೆ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಹಲ್ಲಿನ ಸವೆತ pH ಮೌಲ್ಯ ಎಷ್ಟು ಇದ್ದರೆ ಉಂಟಾಗುತ್ತದೆ? 7.5. ಇವರ ಉತ್ತರ ತಪ್ಪಾಗಿದೆ. ಈಗ ಮುಂದಿನ ತಂಡಕ್ಕೆ. ಇವರ ಉತ್ತರನೂ ಸಹ ತಪ್ಪಾಗಿದೆ. ಈಗ ಮುಂದಿನ ತಂಡಕ್ಕೆ ಹೋಗುತ್ತದೆ. ಇವರ ಉತ್ತರನೂ ಸಹ ತಪ್ಪಾಗಿದೆ. ಈಗ ಅದರ ಮುಂದಿನ ತಂಡಕ್ಕೆ ಹೋಗುತ್ತದೆ. 5.8. ಇವರ ಉತ್ತರ ಸಹ ತಪ್ಪಾಗಿದೆ. ಯಾವ ತಂಡನೂ ಸಹ ಉತ್ತರವನ್ನು ಹೇಳಿಲ್ಲ. ಈಗ ಮುಂದೆ ಇರುವಂತಹ ಪ್ರೇಕ್ಷಕರಿಗೆ ಈ ಪ್ರಶ್ನೆಯನ್ನು ಕೇಳುತ್ತೇನೆ. ಹಲ್ಲಿನ ಸವೆತ pH ಮೌಲ್ಯ ಎಷ್ಟು ಇದ್ದರೆ ಉಂಟಾಗುತ್ತದೆ? 5.5. ಇವರ ಉತ್ತರ ಸರಿಯಾಗಿದೆ. ಈಗ ನಾಲ್ಕನೇ ತಂಡದವರಿಗೆ ಪ್ರಶ್ನೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತವೆ? ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾಯಿಸುತ್ತದೆ. ಇವರ ಉತ್ತರ ಸರಿಯಾಗಿದೆ. ಇಲ್ಲಿಗೆ 9 ಸುತ್ತುಗಳು ಮುಕ್ತಾಯವಾಗಿದೆ. ಹಾಗೂ ಎಲ್ಲ ತಂಡಗಳು ಉತ್ತಮವಾದ ಉತ್ತರವನ್ನು ಹೇಳಿದ್ದಾರೆ. ಈಗ ಎಲ್ಲ ತಂಡಗಳು ಎಷ್ಟು ಅಂಕಗಳನ್ನು ಪಡೆದಿದೆ ಎಂದು ನೋಡಬೇಕಾದರೆ, ಮೊದಲನೇ ತಂಡ ಆದಂಥ ರಾಮಾನುಜನ್ ತಂಡ 10 ಅಂಕವನ್ನು ಪಡೆದಿದೆ. ಎರಡನೇ ತಂಡ ಆದಂಥ ಥಾಮಸ್ ಅಲ್ವಾ ಎಡಿಸನ್ 5 ಅಂಕವನ್ನು ಪಡೆದಿದೆ. ಈಗ ಮೂರನೇ ತಂಡ ಆದಂಥ ಮೈಕಲ್ ಫ್ಯಾರಡೆ ತಂಡ 9 ಅಂಕವನ್ನು ಪಡೆದಿದೆ. ಈಗ ನಾಲ್ಕನೇ ತಂಡ ಆದಂಥ ಸರ್ ಐಸಾಕ್ ನ್ಯೂಟನ್ 9 ಅಂಕ ಪಡೆದಿದೆ.
ಐದನೇ ಆಗಿರುವಂತಹ ಪ್ರೇಕ್ಷಕರು 3 ಅಂಕವನ್ನು ಪಡೆದಿದ್ದಾರೆ. ಈ ರಸಪ್ರಶ್ನೆ ಸುತ್ತಿನಲ್ಲಿ ಪ್ರಥಮ ಸ್ಥಾನ ಯಾರು ಪಡೆದಿದ್ದಾರೆ ಎಂದರೆ ನಮ್ಮ ರಾಮಾನುಜನ್ ತಂಡದವರು. ಈಗ ಎರಡನೇ ಸ್ಥಾನವನ್ನು ಯಾರು ಪಡೆದಿದ್ದಾರೆ ಎಂದರೆ ಎರಡು ತಂಡಗಳು ಪಡೆದಿದ್ವೆ. ಅವು ಯಾವ್ಯಾವು ಅಂದರೆ ಮೈಕೆಲ್ ಫ್ಯಾರಡೆ ಮತ್ತು ಸರ್ ಐಸಾಕ್ ನ್ಯೂಟನ್. ಇವರಿಗೂ ಸಹ ಚಪ್ಪಾಳೆ. ಈಗ 3ನೇ ಸ್ಥಾನವನ್ನು ಥಾಮಸ್ ಅಲ್ವಾ ಎಡಿಸನ್ 3ನೇ ಸ್ಥಾನವನ್ನು ಪಡೆದಿದೆ. ಈಗ ಎಲ್ಲ ತಂಡಗಳಿಗೂ ಇಲ್ಲಿವರೆಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.